ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ರಣರೋಚಕ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಭರ್ಜರಿ ಜಯ ದಾಖಲಿಸಿದೆ. ಹೈ ವೋಲ್ಟೇಜ್ ಫೈಟ್ನಲ್ಲಿ ಬೆಂಗಳೂರು ತಂಡವನ್ನು ಮಣಿಸಿರುವಂಥ ಡೆಲ್ಲಿ ರಾಜಧಾನಿಗಳ ಕಾಳಗದಲ್ಲಿ ಮೇಲುಗೈ ಸಾಧಿಸಿದೆ. ಡೆಲ್ಲಿ ತಂಡದ ಗೆಲುವಿನಲ್ಲಿ ಡೇವಿಡ್ ಮಿಲ್ಲರ್ ಮತ್ತು ಸ್ಟಬ್ಸ್ ಅವರ ಸ್ಫೋಟಕ ಬ್ಯಾಟಿಂಗ್ ಪ್ರಮುಖ ಪಾತ್ರವನ್ನು ವಹಿಸಿತು. ಇನ್ನು ಕೆಎಲ್ ರಾಹುಲ್ ಅಬ್ಬರದ ಆಟದ ಮೂಲಕ ಆರ್ಸಿಬಿ ಬೌಲರ್ಗಳನ್ನು ದಂಡಿಸಿ ಪಂದ್ಯವನ್ನು ಡೆಲ್ಲಿ ಪರವಾಗಿ ತಿರುಗಿಸಿದರು. ಸ್ಟೇಡಿಯಂನಲ್ಲಿ ನಡೆದಿದ್ದ ಸಾವಿರಾರು ಆರ್ಸಿಬಿ ಅಭಿಮಾನಿಗಳಿಗೆ ಈ ಸೋಲು ತೀವ್ರ ನಿರಾಸೆ ಮೂಡಿಸಿದೆ. ಬಟ್ ಬ್ಯಾಟಿಂಗೇ ಸರಿ ಇರಲಿಲ್ಲ ಆರ್ಸಿಬಿ ಅಂತ ಬಂದಾಗ. ಒಂದು 190, 200 ಟಾರ್ಗೆಟ್ ಕೊಡಬೇಕಾಗಿರುವಂಥ ಪಿಚ್ಚಲ್ಲಿ 176 ಅದು ಈಸಿ ಟಾರ್ಗೆಟ್ ಆಯಿತು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹಂಗಾಗಿ ಅದು ಸೋಲಾಯಿತು. ಆದರೂ ಕೂಡ ಕೊನೆಯ ತನಕ ತೆಗೆದುಕೊಂಡು ಬಂದಿದ್ರು. ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ಸಿ ಫೇಲ್ ಆಯಿತು ಅಂತ ಅನ್ಸುತ್ತೆ. ನೀವು ಶಫರ್ಡ್ನ ಕೊನೆ ಓವರಲ್ಲಿ ತರೋ ಬದಲು ಮಿಡ್ಲಲ್ಲಿ ಯಾವುದೊಂದು ಓವರ್ ಹಾಕ್ಸಿದ್ರೆ ಬಹುಶಃ ಕೊನೆ ಓವರಲ್ಲಿ ಭುವನೇಶ್ವರ್ ಇಲ್ಲಾಂದರೆ ಹ್ಯಾಜಲ್ವುಡ್ನ ಹಾಕಬಹುದಾಗಿತ್ತು ಅಥವಾ 15 ರನ್ನ ಡಿಪೆಂಡ್ ಮಾಡಬಹುದಾಗಿತ್ತು. ಕ್ಯಾಪ್ಟನ್ಸಿ ಕೂಡ ಎಡವಿದ್ರು ಆ್ಯಂಡ್ ರನ್ ಕೂಡ ಬರಲಿಲ್ಲ. ಇಲ್ಲಿ 6 ಬಾಲಿಗೆ 15 ರನ್ ಬೇಕಾಗಿತ್ತು. ಆಮೇಲೆ ಬಿಗ್ ಬ್ಯಾಟರ್ಸ್ ಇದ್ದರು, ಆವಾಗ ಸ್ಟಬ್ಸ್ ಇದ್ದರು, ಡೇವಿಡ್ ಮಿಲ್ಲರ್ ಇದ್ದರು, ಅದು ಈಸಿ ಆಯಿತು. ಇದು ಆರ್ಸಿಬಿಗೆ ಎರಡನೇ ಸೋಲಾಗುತ್ತೆ. ಇವತ್ತು ಬೇರೆ ಗ್ರೀನ್ ಜರ್ಸಿಯಲ್ಲಿ ಅಖಾಡಕ್ಕೆ ಹಿಡಿದಿದ್ರು, ಬಟ್ ಆ ಗೆಲುವು ಆಗಿರಲಿಲ್ಲ. ಯಾವಾಗಲೂ ಕೂಡ ಈ ಗ್ರೀನ್ ಜರ್ಸಿ ಅಂತ ಬಂದಾಗ ಆರ್ಸಿಬಿ ಅಭಿಮಾನಿಗಳಿಗೆ ಆತಂಕನೇ. ಈ ಗೆಲ್ಲೋದಕ್ಕಿಂತ ಸೋಲೋದೇ ಜಾಸ್ತಿ ಈ ಜರ್ಸಿಯಲ್ಲಿ.